ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಕೋಲ್ಡ್ ಆಗಿಬಿಟ್ಟೈತೆ ನನಗಂತೂ, ಆದರೂ ವೀಡಿಯೋ ಮಾಡಲೇಬೇಕು, ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತಂದರೆ ಫ್ರೆಂಡ್ಸ್, ಒಂದು ಹೆಣ್ಣು ಒಂದು ಒಂಟಿತನನ ಚಾಯ್ಸ್ ಮಾಡ್ಕೊಂಬಿಟ್ರಂತೂ, ಅಭ್ಯಾಸ ಮಾಡ್ಕೊಂಬಿಟ್ರೆ ಅವಳ ಲೈಫಲ್ಲಿ ಯಾರೇ ಬರಲಿ ಆ ವ್ಯಕ್ತಿ ಸ್ಪೆಷಲ್ಲು ಅನಿಸಲ್ಲ. ಯಾಕಂದರೆ ಅವಳ ಜೀವನದಲ್ಲಿ ಫಸ್ಟೇ ಅವಳು ತುಂಬಾ ನೊಂದು ಬೆಂದು ಹೋಗ್ಬಿಟ್ಟಿರ್ತಾಳೆ. ಲೈಫಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಯಾಕಂದರೆ ನಂಬೋರೆಲ್ಲ ಮೋಸ ಮಾಡ್ತಾರೆ, ನಂಬೋರೆಲ್ಲ ನಮಗೆ ಕೈ ಕೊಡ್ತಾರೆ, ನಂಬೋರೆಲ್ಲ ಒಂದೊಂದು ಪಾಠ ಕಲಿಸೋಗಿರ್ತಾರೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾಕಂದರೆ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳಲ್ಲ, ಕಟ್ಕೊಂಡಿರೋ ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ಅಣ್ಣ ತಮ್ಮಂದಿರು ಅರ್ಥ ಮಾಡ್ಕೊಳ್ಳಲ್ಲ. ಯಾರು ಅರ್ಥ ಮಾಡ್ಕೊಳ್ದಿರೋದಕ್ಕೆ ನೊಂದು ಬಂದು ಜೀವ ಅದು ಒಂಟಿತನವಾಗಿರಬೇಕು, ನಾನು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಯಾವಾಗ ಅವಳು ಜೀವನನ ಚಾಯ್ಸ್ ಮಾಡ್ಕೋತಾಳೋ ಅವಳಿಗೆ ಅವಳೇ ಗಟ್ಟಿಗಿತಿ ಆಗ್ತಾಳೆ. ಅವಳೇ ಒಂದು ಗಂಡು ಹೆಣ್ಣು ಎಲ್ಲ ಸ್ಥಾನವೂ ಅವಳೇ ಆಗಿರ್ತಾಳೆ. ಆ ಮನೆಗೊಂದು ಆಧಾರ ಸ್ತಂಭ ಆಗಿರ್ತಾಳೆ. ನನ್ನ ಮಕ್ಕಳಿಗೆ ಅಪ್ಪನೂ ಅವಳೇ ಆಗಿರ್ತಾಳೆ, ಅಮ್ಮನೂ ಅವಳೇ ಆಗಿರ್ತಾಳೆ, ಸ್ನೇಹಿತೆಯೂ ಅವಳೇ ಆಗಿರ್ತಾಳೆ. ಪ್ರತಿಯೊಂದು ವಿಷಯಕ್ಕೂ ಹೆಣ್ಣು ಅವಳಾಗಿ ಆಗುತ್ತೆ. ಯಾಕಂದರೆ ಒಂದೊಂದ್ಸಲಿ ಜೀವನ ಯಾವ ಥರ ಪಾಠ ಕಲಿಸ್ತದೆ ಹೆಣ್ಮಕ್ಳ ಲೈಫ್ಗಳಲ್ಲಿ ಅಂತಂದರೆ, ಎಲ್ಲ ಚೆನ್ನಾಗಿರುತ್ತೆ ಲೈಫಲ್ಲಿ. ಆದರೆ ಚುಚ್ಚು ಮಾತುಗಳು, ನೋವುಗಳು, ಅನುಮಾನ, ಅವಳ ನೋಡುವಂಥ ರೀತಿ ಎಲ್ಲರಿಂದ, ಒಟ್ಟಲ್ಲಿ ಅವಳು ನೋವನ್ನ ಅನುಭವಿಸೋದೇ ಜಾಸ್ತಿ ಮನೆಯವರಿಂದ. ಆ ಮನೆಯವ್ರು ನೋವು ಕೊಡೋದ್ರಲ್ಲಿ ಈಗ ಗಂಡನ ಮೇಲೆ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ಅಂದರೆ ಆ ಸಾಥ್ ಕೊಡಬೇಕಾಗಿರೋದು ತಂದೆ ತಾಯಿ ಮನೇಲೂ ಅವಳಿಗೆ ಬೆಲೆ ಇಲ್ಲ, ಗಂಡನ ಮನೇಲೂ ಬೆಲೆ ಇಲ್ಲ ಅಂದಾಗ ಒಂಟಿಯಾಗಿ ಜೀವನ ಮಾಡಬೇಕು, ನನ್ನ ಲೈಫ್ನ ನಾನೇ ಕಟ್ಕೋಬೇಕು ಅಂತ ಒಂದೊಳ್ಳೆ ಯೋಚನೆ ನಿರ್ಧಾರ ಮಾಡಿ ಅವಳ ಲೈಫ್ನ ಹೆಜ್ಜೆ ಹಾಕ್ತಾಳೆ. ಯಾಕಂದರೆ ಹೆಣ್ಣಿಗೆ ಎಣ್ಣೆ ಸಾಟಿ ಅಂತ ಹೇಳ್ತಾಳಲ್ಲ, ಅವಳು ನನಗೆ ಯಾವುದೂ ಬೇಡ, ನನ್ನ ಲೈಫಲ್ಲಿ ಏನೂ ಬೇಡ, ನಾನು ಕಷ್ಟಪಟ್ಟು ದುಡಿದು ಜೀವನ ಮಾಡಬೇಕು, ನಾನು ಒಂದು ಹೆಸರಾಗಬೇಕು ಅಂತ ಅಂದ್ಕೊಂಡು ಒಂದು ಸಲ ಅವಳು ಮನಸ್ಸು ಮಾಡಿಬಿಟ್ರೆ ಅವಳ ಹೃದಯದಲ್ಲಿ ಮನಸ್ಸಲ್ಲಿ ಎಲ್ಲೂ ಯಾರಿಗೂ ಜಾಗ ಸಿಗಲ್ಲ. ಯಾಕಂದರೆ ತಂದೆ ತಾಯಿಗಳನ್ನ ಅವಳು ಒಂದೊಂದ್ಸಲಿ ಶತ್ರುಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾರೇ ಒಬ್ಬರು ಸ್ನೇಹಿತರು ಪರಿಚಯ ಆದ್ರೂ ನಂಬಕ್ಕೆ 10 ಸಲ ಯೋಚನೆ ಮಾಡ್ತಾಳೆ. ಯಾಕೆ ಆ ಯೋಚನೆ ಮಾಡ್ತಾಳೆ ಅಂದರೆ, ಲೈಫಲ್ಲಿ ತುಂಬಾ ಪಾಠಗಳನ್ನ ಕಲ್ತಿರ್ತಾಳೆ ಅವಳು. ಯಾಕಂದರೆ ಬಂದದವರೆಲ್ಲ ಒಂದೊಂದು ಪಾಠಗಳನ್ನ ಕಲಿಸಿರ್ತಾರೆ ಅವಳಿಗೆ. ಒಂದು ಹೆಣ್ಣು ಸುಮ್ಮನೆ ಒಂಟಿತನನ ಯಾರೂ ಚಾಯ್ಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಅವಳಿಗೆ ಮರೆಯೋಕ್ಕಾಗದಿರೋಂಥ ಒಂದು ಪೆಟ್ಟು ಬಿದ್ದಾಗ, ಆ ಲೈಫಲ್ಲಿ ಯಾರೂ ನನ್ನವರಿಲ್ಲ ಅಂತ ಕುಸ್ತು ಕೆಳಗೆ ಬಿದ್ದಾಗ ಅವಳಿಗೆ ಅರ್ಥ ಆಗುತ್ತೆ, ನಾನು ಎಂಥ ವ್ಯಕ್ತಿಗಳನ್ನ ನಂಬಿದೆ, ಎಂಥ ವ್ಯಕ್ತಿಗಳು ನನ್ನ ಜೊತೆಯಲ್ಲಿದ್ದರು ಅನ್ನೋದು ಅವಾಗ ಅರ್ಥ ಆಗುತ್ತೆ. ಯಾರಿಗೋಸ್ಕರ ಕಣ್ಣೀರಾಗ್ತೆ, ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಅವರೇ ನನ್ನನ್ನು ನಂಬ್ತಾ ಇಲ್ಲ, ಅವರೇ ನನಗೆ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ನನಗೆ ಇಲ್ಲಿ ಏನು ಜಾಗ ಇದೆ ಅಂತ. ನೋಡಿ ಫ್ರೆಂಡ್ಸ್, ಎಂಥದೇ ಅವಳು ಒಂದ್ಸಲಿ ಮನಸ್ಸು ಹೊಡೆದಾಗ ನೀವು ಎಂಥದೇ ಪ್ರೀತಿ ತೋರಿಸಿ, ಏನೇ ಮಾಡಿದ್ರು ಅವಳು ಒಂಟಿತನನೇ ಚಾಯ್ಸ್ ಮಾಡ್ಕೊಳ್ಳೋದು. ಯಾಕಂದರೆ ಎಡಗಿದವ್ರಿಗೆ ಗೊತ್ತು ಮತ್ತೆ ನಮ್ಮ ಜೀವನ ಸರಿಯಾಗುತ್ತೆ ಅಂತ. ಅದು ಅವಳಿಗೆ ಗೊತ್ತಾಗಿರುತ್ತೆ, ಎಲ್ಲೇ ಹೋದರೂ ನನ್ನ ಲೈಫ್ ಇಷ್ಟೇ ಅಂತ. ಅವಳು ನಾನು ಬಂಗಾರದಾಗ ನೋಡ್ಕೋತೀನಿ, ಒಳ್ಳೆ ಲೈಫು ಮುಂದೆ ಸಿಗ್ಬೋದು, ಆದರೂ ಅವಳಿಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ. ನಂಬಿಕೆ ಅನ್ನೋದು ಒಂದ್ಸಲಿ ಹೊಡೆದೋಗ್ಬಿಟ್ರೆ ಮತ್ತೆ ಎಲ್ಲೂ ಬರೋದಿಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ತುಂಬ ಜನ ಹೆಣ್ಮಕ್ಳು ಒಂಟಿತನನ ಚಾಯ್ಸ್ ಮಾಡ್ಕೋತಾರೆ. ಒಂಟಿತನವಾಗಿರಬೇಕು, ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಮಗೆ ನಾವೇ ಇರಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು. ಯಾಕಂದರೆ ನಾವು ದುಡಿತಾ ಇದ್ರೇ ನಮಗೆ ಬೆಲೆ ಇರುವಂಥದ್ದು ಅನ್ನೋದೆಲ್ಲ ಅರ್ಥ ಆಗಿರುತ್ತೆ. ಮತ್ತು ಜೀವನದಲ್ಲಿ ತುಂಬ ಕಷ್ಟಗಳನ್ನ ನೋಡಿರ್ತಾರೆ ಅವರು, ಏಳು ಬೀಳುಗಳನ್ನ ತುಂಬಾ ಅನುಭವಿಸಿರ್ತಾರೆ. ಅಂಥ ಹೆಣ್ಮಕ್ಳು ಮಾತ್ರ ಒಂಟಿಯಾಗಿರೋಕ್ಕೆ ಇಷ್ಟಪಡುವಂಥದ್ದು. ಸುಮ್ಮನೆ ಯಾವ ಹೆಣ್ಮಕ್ಳು ಸಂಸಾರ ತ್ಯಾಗ ಮಾಡೋದಾಗಲಿ, ಆ ಗಂಡ ಹೆಂಡತಿ ಮಕ್ಕಳು ದೂರ ಮಾಡ್ಕೊಂಡು ಒಂಟಿಯಾಗಿ ಬದುಕೋಕ್ಕೆ ಯಾರೂ ಇಷ್ಟಪಡಲ್ಲ. ಯಾಕಂದರೆ ಒಂಟಿ ಜೀವನ ಸಮರ್ಥಿತವೂ ಅಲ್ಲ. ಆ ಒಂಟಿ ಜೀವನ ಮಾಡೋದಕ್ಕೆ ಎಷ್ಟು ನೋವುಗಳಿದೆ ಒಂಟಿ ಜೀವನ ಮಾಡಬೇಕಾದ್ರೆ ಅಂದರೆ, ಎಲ್ಲರೂ ಹೇಳ್ತಾರೆ ಅವಳಿಗೇನು ಒಂಟಿ ಜೀವನ ಮಾಡ್ತಾ ಇರ್ತಾಳಲ್ಲ, ಒಂಟಿ ಜೀವನ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ನೋವೇನು ಅಂತ. ಆದರೆ ಆ ಜೀವನ ಮಾಡೋಕ್ಕೆ ಒಂಟಿ ಥರ ಜೀವನ ಮಾಡೋಕ್ಕೆ ಸಾಥ್ ಕೊಟ್ಟವ್ರು ಯಾರು? ಮನೆಯವರೇ. ಯಾಕಂದರೆ ಒಂಟಿಯಾಗಿರಬಾರ್ದು ಅಂತಂದಾಗ ಅಂಥ ಟೈಮಲ್ಲಿ ಅಣ್ಣ ತಮ್ಮಂದಿರು ಕೈ ಹಿಡಿದು ಬಿಡಬೇಕು. ಗಂಡನ ಮನೆಯಲ್ಲಿಲ್ಲ ಅಂದರೆ ತಂದೆ ತಾಯಿ ಆದರೂ ಕೈ ಹಿಡಿಬೇಕಂತೆ. ಇವೆರಡೂ ಇಲ್ಲ ಅಂದಾಗ ಗಂಡನ ಮನೆಯಲ್ಲಿ ಯಾರು ಒಂದು ಸಪೋರ್ಟಿಂಗ್ ಇರಬೇಕು. ಅಲ್ಲೂ ಇಲ್ಲ ಅಂದಾಗ ಆ ಹೆಣ್ಣಿನ ಜೀವನ ಏನಾಗಬೇಕು ಹೇಳಿ. ಹಾಗಾಗಿ ಅವಳು ಎಲ್ಲರ ಮೇಲೂ ಭರವಸೆಗಳನ್ನ ಕಳ್ಕೊಂಡ್ಬಿಡ್ತಾಳೆ. ಇಲ್ಲಿ ಯಾರೂ ನನ್ನವರಲ್ಲ, ನನಗೆ ನಾನೇ ಅಂತ ಅಂದ್ಕೊಂಡೆ ಅವಳು ಒಂಟಿ ಜೀವನದಲ್ಲಿ
ನುಗ್ಗೋದು. ಇದೇ ನನ್ನ ಪ್ರಪಂಚ ಇಷ್ಟೇ ಅಂತ. ಆ ನೋವು ಅನುಭವಿಸೋರಿಗೆ ಮಾತ್ರ ಗೊತ್ತು ಫ್ರೆಂಡ್ಸ್. ಎಷ್ಟು ಒಂಟಿತನದ ನೋವು ಏನು ಅಂತ ಯಪ್ಪ ಕೆಲವೊಬ್ಬರು ಹೆಣ್ಮಕ್ಳು ಅನುಭವಿಸ್ತಾ ಇರ್ತಾರಲ್ಲ, ಎಲ್ಲ ಇದ್ದು ಒಂಟಿಯಾಗಿರ್ತಾರೆ ನೋಡ್ರಿ. ಅವರು ಜಾಸ್ತಿ ಒಬ್ಬೊಬ್ಬರೇ ಕೂರಬೇಕು, ಒಬ್ಬೊಬ್ಬರೇ ಇರಬೇಕು, ಒಬ್ಬೊಬ್ಬರೇ ಸುತ್ತಾಡಬೇಕು, ಒಬ್ಬೊಬ್ಬರೇ ಅವರು ಒಂದು ಮೈಂಡ್ ಸೆಟ್ಟಲ್ಲಿರೋ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನನ್ನ ಒಂದು ಪ್ರಪಂಚಕ್ಕೆ ಯಾರೂ ಬೇಡ ಅಂಥ ವ್ಯಕ್ತಿಗಳಿಗೆ ಏನು ಗೊತ್ತಾ ಫ್ರೆಂಡ್ಸ್, ಜಾಸ್ತಿ ಜನದ ಜೊತೆ ಇರೋಕ್ಕೆ ಇಷ್ಟಪಡಲ್ಲ. ಆಮೇಲೆ ಜಾಸ್ತಿ ಸ್ನೇಹಿತರ ಸಹವಾಸ ಮಾಡಲ್ಲ. ಜಾಸ್ತಿ ಒಂದು ಸಂಬಂಧಿಕರ ಜೊತೆ ಮಾತುಕತೆ ಆಡಲ್ಲ. ಒಂದು ಜಾಸ್ತಿ ಜನದ ಜೊತೆ ಒಂದು ಹೋಗಲ್ಲ. ಒಂದು ದೇವಸ್ಥಾನಗಳಿಗೂ ಇದ್ರೂ ಜನ ಜಾಸ್ತಿ ಇರಬಾರ್ದು. ಅವರು ಫ್ರೀಯಾಗಿ ಹೋಗಬೇಕು, ಫ್ರೀಯಾಗಿ ಬರಬೇಕು. ಯಾಕಂದರೆ ಅಷ್ಟು ಒಂದು ಒಂಟಿತನಕ್ಕೆ ಆವರಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಏನು ಅಂದರೆ ಒಬ್ಬರೇ ಹೋಗಬೇಕು, ಒಬ್ಬರೇ ಬರಬೇಕು, ನಮ್ಮ ಸುತ್ತಮುತ್ತ ಯಾರು ಇರಬಾರ್ದು. ಜನನ ತುಂಬ ಇಷ್ಟಪಡ್ತಾರೆ. ಆದರೆ ಆ ಜನ ಅವ್ರಿಗೆ 5 ನಿಮಿಷ ಬೋರ್ ಅನ್ನಿಸ್ಬಿಡುತ್ತೆ. ಎಷ್ಟೊತ್ತಿಗೆ ಇವ್ರು ಇಲ್ಲಿಂದ ಹೋಗ್ತಾರೋ ಅಂತ. ಕ್ಷಣಕ್ಕೆ ಸುಖಕ್ಕೆ ಎಲ್ಲರೂ ಬನ್ನಿ ಅಂತಾರೆ. ಆದರೆ ಅವ್ರು ಯಾವ ಟೈಮಲ್ಲಿ ಎದ್ದು ಹೋಗ್ತಾರೋ ಅಂತ ಅನ್ನಿಸ್ತಾ ಇರುತ್ತೆ. ಜಾಸ್ತಿ ಸಮಾರಂಭಗಳಿಗೆ ಹೋಗಲ್ಲ, ಜಾಸ್ತಿ ಜನ ಜೊತೆ ಬೆರೆಯಲ್ಲ. ಅವ್ರದ್ದೇ ಒಂದು ಪ್ರಪಂಚ ಅವ್ರಿಗೆ. ಯಾಕಂದರೆ ಆ ಒಂಟಿತನ ಅಷ್ಟು ಒಂದು ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೆಣ್ಮಕ್ಳಿಗೆ. ಹಾಗಾಗಿ ತುಂಬ ಜನ ಹೆಣ್ಮಕ್ಳು ಆ ಒಂಟಿತನದಿಂದ ಏನೇನೋ ಅವ್ರ ಲೈಫ್ಗಳಾಗ್ಬಿಟ್ಟಿದೆ. ಹಾಗಾಗಿ ಹೆಣ್ಮಕ್ಳು ಒಂಟಿತನ ಎದುರಿಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿ. ಅದಕ್ಕೆ ತಂದೆ ತಾಯಿಗಳೇ ಆಗಲಿ, ಹೆತ್ತವ್ರ ಅಣ್ಣ ತಮ್ಮಂದಿರೇ ಆಗಲಿ, ಗಂಡಂದಿರೇ ಯಾರು ಬಿಟ್ಕೊಡ್ಬೇಡಿ. ನಮ್ಮ ಬಂದಿರ್ತಾಳ ಹೆಣ್ಣು, ಅವಳಿಗೆ ಅತಿಯಾದಷ್ಟು ಒಂದು ಪ್ರೀತಿ, ಗೌರವ, ಬೆಲೆ ಕೊಡಿ. ತಂದೆ ತಾಯಿ ಅಷ್ಟೇ, ನಿಮ್ಮ ಕೈಲಾದಷ್ಟು ಅವಳನ್ನ ನೋಡಿಕೊಂಡು ಅವಳಿಗೊಂದು ಧೈರ್ಯ ತುಂಬಿಕೊಂಡು ಅವಳ ಜೊತೆಗೆ ಇರೋದನ್ನ ಕಲೀರಿ. ಏಕೆಂದರೆ ಇರೋದು ಹೆಣ್ಮಕ್ಳು ಒಂದೊಂದು ಜೀವನ. ಅದರಲ್ಲಿ ಅವ್ರ ಜೀವನನೇ ಬರೀ ಇನ್ನೊಬ್ರಿಗೋಸ್ಕರನೇ ಕಾಲ ಕಳೆದು ಅವ್ರ ಜೀವನ ಹೇಗಾಗ್ಬಿಡುತ್ತೆ ಅಂದರೆ ಫ್ರೆಂಡ್ಸ್, ಈ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ. ಆದರೆ ಬದುಕಬೇಕು, ಸತ್ತರೆ ಏಡಿ ಅಂತಾರೆ ಅಂತ ಹೆಂಗೆಲ್ಲ ಫೇಸ್ ಮಾಡ್ತಾರೆ ಅಂದರೆ ಆ ಹೆಣ್ಮಕ್ಳೇ ಸರಿ ಅಂತ ಅನ್ಬೋದು. ಕೆಲವು ಹೆಣ್ಮಕ್ಳು ಎಷ್ಟು ನೊಂದೋಗಿರ್ತಾರೆ ಅಂದರೆ ಲೈಫಲ್ಲಿ, ಇನ್ನೊಂದು ಸ್ವಲ್ಪ ಹೆಣ್ಣಿನ ಜನ್ಮ ಬೇಡಪ್ಪ, ಸಾಕು, ಇದಕ್ಕೆ ಹೆಣ್ಣಿನ ಜನ್ಮ ಸಾಕು ಅಂತ ಅನ್ನೋದು ಎಷ್ಟೋ ಥರ ಇರುತ್ತೆ. ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ಅತಿಯಾಗಿ ಒಂಟಿತನಕ್ಕೆ ಹೋಗಬೇಡಿ ನೀವು ಜಾಸ್ತಿ. ಅಂಥ ವ್ಯಕ್ತಿಗಳಿಗೆ ದೇವರು ಒಂದೊಂದ್ಸಲಿ ಕೈ ಹಿಡಿಯಲ್ಲ ಫ್ರೆಂಡ್ಸ್. ಹೇಳಬೇಕು ಅಂದರೆ ದೇವ್ರೂ ಕೈ ಬಿಟ್ಬಿಡ್ತಾನೆ ಒಂದೊಂದು ಟೈಮಲ್ಲಿ. ಎಲ್ಲ ಇರ್ತಾರೆ, ದೇವರಾದ್ರೂ ನಮ್ಮ ಜೊತೆಲಿ ಇರ್ತಾರೆ ಅಂದರೆ ಕಡೆ ತಂದೆ ತಾಯಿ ಇಲ್ಲ, ಒಂದು ಗಂಡನ ಮನೆ ಇಲ್ಲ, ಒಂದು ದೇವರು ಪೂಜೆ ಮಾಡೋ ದೇವರು ಕೈ ಹಿಡಿಯಲ್ಲ. ಅವ್ರ ಪರಿಸ್ಥಿತಿಗಳು ಎಷ್ಟು ಕುಗ್ಗೋಗ್ಬಿಡ್ತಾರೆ ಅಂದರೆ ಯಪ್ಪ, ಒಂದೊಂದ್ಸಲಿ ಅವರು ಏನಾರ ಮಾಡ್ಕೊಂಬಿಡ್ತಾರೆ ಅಲ್ವಾ.